91ನೇ ಪುಣ್ಯಾರಾಧನೆ ಭವ್ಯ ಮೆರವಣಿಗೆ ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಹತ್ತರಕಿಹಾಳ ಗ್ರಾಮದ ಸುಕ್ಷೇತ್ರ ಶ್ರೀ ಶರಣುಮುತ್ಯ 91ನೇ ವರ್ಷದ ಪುಣ್ಯಾರಾಧನೆ ಜಾತ್ರೆ ಅತಿ ಅದ್ದೂರಿಯಾಗಿ ವಾದ್ಯ ಡೊಳ್ಳು ಕುಣಿತ ಕುಂಭ ಮೇಳದೊಂದಿಗೆ ಮೆರವಣಿಗೆ ಮೂಲಕ ನೆರವೇರಿತು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳು ಅಧ್ಯಕ್ಷರು ಯೋಗಾಶ್ರಮ ವಿಜಯಪುರ, ಪೂಜ್ಯ ಶ್ರೀ ಸಿದ್ದರಾಮ ಮಹಾಸ್ವಾಮಿಗಳು ದಾಸೋಹ ಸಂಸ್ಥಾನ ವಿರಕ್ತಮಠ ಮಸಬೀನಾಳ, ಪೂಜ್ಯ ಶ್ರೀ ಗುರುಸಂಗನಬಸವ ಮಹಾಸ್ವಾಮಿಗಳು ಅವಿಮುಕ್ತ ಸುಕ್ಷೇತ್ರ ವಿರಕ್ತಮಠ ಯರನಾಳ, ಪೂಜ್ಯ ಶ್ರೀ ರೇಣುಕಾ ಗ್ರಾಮದ ಶಿವಭಕ್ತ ಮಹಾಸ್ವಾಮಿಗಳು ಹಿರೇಮಠ ಜೈನಾಪುರ ಮತ್ತು ಸಮಸ್ತ ಮಕ್ಕಳು
ಜ್ಯೋತಿ ಬೆಳಗಿಸುವ ಮುಖಾಂತರ ವೇದಿಕೆ ಮೇಲೆ ಹಸಿರಾಗಿರುವ ಎಲ್ಲ ಶ್ರೀಗಳಿಂದ ಜ್ಯೋತಿ ಬೆಳಗಿಸುವ ಕಾರ್ಯಕ್ರಮ ನಡೀತಾ ಇದೆ. ತಾವೆಲ್ಲರೂ ಚಪ್ಪಾಳೆ. ಈ ಕಾರ್ಯಕ್ರಮದಲ್ಲಿ ಜೈನಾಪುರದ ಶ್ರೀಗಳು ಸಹ ಜ್ಯೋತಿಯ ಒಂದು ಜೀವ ಕಳೆಯನ್ನು ತುಂಬಲು ಅವರಿಗೆ ಊರಿನ ಹಿರಿಯರು ನಿಶ್ಚಯಿಸಿದ್ದಾರೆ. ಆ ಕಾರ್ಯದಲ್ಲಿ ಜೈನಾಪುರದ ಶ್ರೀಗಳು ತೊಡಗಿರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ ಎಲ್ಲ ಶ್ರೀಗಳವರಿಂದ ಒಂದು ಕಾರ್ಯಕ್ರಮ, ಮೂರ್ತಿ ಪೂಜಾ ಕಾರ್ಯಕ್ರಮವೂ ಸಹ ಶ್ರೀಮಂತ ರಾಜ್ಯಕ್ಕೂ ಹೊರಗಡೆ ಎಲ್ಲಿ ಕೂರಬಾರದು. ಧರ್ಮಸಭೆ ಕೆಲವೇ ನಿಮಿಷದಲ್ಲಿ ಪ್ರಾರಂಭವಾಗುವುದರಿಂದ ತಾವೆಲ್ಲ 200 ಶ್ರೀಗಳು ಬರಲಿದ್ದಾರೆ. ದಯವಿಟ್ಟು ಬೇಗನೆ ವೇದಿಕೆ ಮುಂಭಾಗದಲ್ಲಿ ಬಂದ ಭಕ್ತಾದಿಗಳು, ನಾನು ಈಗ ದಾನಿಗಳ ಹೆಸರನ್ನ ಕೊಡ್ತಾ ಇದ್ದೀನಿ. ವೇದಿಕೆಯ ಎಡಭಾಗದಲ್ಲಿ ಬಂದು ಆಸನದ ವ್ಯವಸ್ಥೆ ಇರ್ತದೆ. ದಯವಿಟ್ಟು ದಾನಿಗಳು ವೇದಿಕೆ ಎಡಭಾಗದಲ್ಲಿ ಬಂದು ತಮ್ಮ ಆಸನವನ್ನು ಅಲಂಕರಿಸಿಕೊಳ್ಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀನಿ. ಲೋಕನಾಥ್ ಮಾಸ್ಟರ್ ದೊಂಗಾಳವರು ವೇದಿಕೆಯ ಎಡಭಾಗದಲ್ಲಿ ಬಂದು ಆಸೀನರಾಗಬೇಕೆಂದು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಚಪ್ಪಾಳೆ ಬಸಲಿಂಗ ಸ್ವಾಮೀಜಿಯವರಿಗೆ ನಮ್ಮೂರಿನ ಹಿರಿಯರಿಂದ ಮಾಲಾರ್ಪಣೆ ಹಾಗೂ ಸನ್ಮಾನ. ನಾವೆಲ್ಲರೂ ಜೋರಾದ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ಮಾಲಾರ್ಪಣೆ ಹಾಗೂ ಸನ್ಮಾನ ಕಾರ್ಯಕ್ರಮ. ಅದೇ ತರವಾಗಿ ಚಪ್ಪಾಳೆ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಅದೇ ತರವಾಗಿ ನಮ್ಮೂರಿನ ಹಿರೇಮಠದ ಹಿರಿಯ ಶ್ರೀ ಗುರುಭ್ಯೋ ನಮಃ. ಈ ಬಿಜಾಪುರ ಜಿಲ್ಲೆ ಬಸವನ ಬಾಗೇವಾಡಿ ತಾಲೂಕಿನ ಸುಕ್ಷೇತ್ರ ಹತ್ತರಕೆಹಾಳ ಗ್ರಾಮದ ಮಹಾನ್ ತಪಸ್ವಿ ಶರಣಮುತ್ಯಾರವರ
91ನೇ ಪುಣ್ಯಾರಾಧನೆ ಜಾತ್ರಾ ಮಹೋತ್ಸವವನ್ನ ಗ್ರಾಮದ ಸರ್ವ ಜನಾಂಗ ಸಮಸ್ತ ಸದ್ಭಕ್ತರು ಎಲ್ಲರೂ ಕೂಡಿಕೊಂಡು ಅತಿ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಂಡು ಬರ್ತಾ ಇದ್ದಾರೆ. ಈ ಕಾರ್ಯಕ್ರಮದ ನಿಮಿತ್ತವಾಗಿ ಪ್ರತಿ ವರ್ಷವೂ ಸಹಿತ ಗುಡಿ ತುಂಬು ಕಾರ್ಯಕ್ರಮ ಆಗಲಿ, ಇವತ್ತ ಪುರಾಣ ಪ್ರವಚನಗಳಾಗಲಿ, ಇವತ್ತ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಈ ಗ್ರಾಮದಲ್ಲಿ ನಡೀತಾ ಇದ್ದಾವೆ. ಈ ಗ್ರಾಮ ಒಂದು ಧರ್ಮ ನಿಜವಾಗಿರ್ತಕ್ಕಂಥ ಒಂದು ತತ್ವದ ಆಧಾರದ ಮೇಲೆ ಗ್ರಾಮಸ್ಥರಲ್ಲಿ ಯಾವಾಗಲೂ ಭಕ್ತಿ ಅಂತಕ್ಕಂಥದ್ದು ಬೆಳೆಸಿಕೊಂಡು ಬರುವಂತಾಗಿದೆ. ಇಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರಗಳನ್ನು ಕೊಡ್ತಕ್ಕಂಥ ಈ ಊರಿನ ತಾಯಂದಿರ ಒಂದು ವಿಚಾರಗಳು ಬಹಳ ಒಳ್ಳೆಯವೆ ಅಂತಕ್ಕಂಥ ಮಾತನ್ನು ಹೇಳುವ ನಿಟ್ಟಿನೊಳಗ ಈ ವರ್ಷ ಈ ಜಾತ್ರಾ ಮಹೋತ್ಸವದಲ್ಲಿ ವಿಶೇಷವಾಗಿ ಶರಣಮುತ್ಯಾರವರ ಒಂದು ಬೆಳ್ಳಿಯ ಮೂರ್ತಿಯನ್ನ ಇವತ್ತು ಸುಮಾರು 5.5 ಕೆಜಿ ಬೆಳ್ಳಿಯ ನೂತನ ಮೂರ್ತಿಯನ್ನ ಇವತ್ತ ನಿರ್ಮಿಸಲಾಗಿದೆ. ಆ ಮೂರ್ತಿಯನ್ನ ಇವತ್ತ ಉತ್ಸವ ಮೂಲಕ ಬರಮಾಡಿಕೊಂಡು ಮಹಾತ್ಮರಾದ ಬಸವಾದಿ ಶಿವಶರಣ ಸ್ಮರಿಸಿಕೊಂಡು ಈ ಕ್ಷೇತ್ರದ ಮಹಾತಪಸ್ವಿ ಶರಣಜೀವಿ ಶರಣಮುತ್ತರನ್ನು ಸ್ಮರಿಸಿ ಪೂಜ್ಯರಾದ ಜೈನಪುರ ಶ್ರೀಯಲ್ಲಿಯೂ ತುಂಗಳ ಮಾತೆಯವರಲ್ಲಿಯೂ ಶರಣಂದು ಸಮಸ್ತ ಸದ್ಭಕ್ತ ಶರಣರೇ ಎಂದು ಒಂದು ವಿಶೇಷವಾದ ಕಾರ್ಯಕ್ರಮ. ಈ 91ನೆಯ ಪುಣ್ಯಾರಾಧನೆಯಾಗಿ ಇವತ್ತು ಬೆಳ್ಳಿ ಮೂರ್ತಿಯನ್ನು ಮಾಡಿ ಇವತ್ತು ಲೋಕಾರ್ಪಣೆ ಮಾಡ್ತಾ ಇದ್ದೇವೆ. ಈ ಬೆಳ್ಳಿ ಮೂರ್ತಿ ಬಹಳ ಸುಂದರವಾಗಿ ಸಾಗಿದೆ. ಸಮಸ್ತ ಸದ್ಭಕ್ತರ ಭಕ್ತಿಯಿಂದ ನಿರ್ಮಾಣವಾಗಿರ್ತಕ್ಕಂಥ ಬೆಳ್ಳಿ ಮೂರ್ತಿಯ ಪ್ರತಿಷ್ಠಾಪನೆ ಕೂಡಿ ಒಂದು ಆಗ್ತಾ ಇದೆ. ಯಾವ ಬೆಳ್ಳಿ ಮೂರ್ತಿಯಿಂದ ಸಕಲ ಸದ್ಭಕ್ತರು ಕಲ್ಯಾಣ ಉಂಟು ಮಾಡಿ ಅಂತ ಹಾರೈಸಿ ನಾನು ಮಾತನ್ನ ಮುಗಿಸ್ತೇನೆ. ಓಂ ಗುರುದೇವ ಮಹಾದೇವ ಗುರುದೇವ ಸದಾಶಿವ ಗುರುದೈವ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ದಿನ ಬಸವನ ಬಾಗೇವಾಡಿ ತಾಲೂಕಿನ ಹತ್ತರಕ್ಕೆ ಹಾಳು ಅಂತಕ್ಕಂಥ ಗ್ರಾಮದಲ್ಲಿ ಶಿವಶರಣಾನಂದ ಮಹಾಶರಣರ 91ನೇ ಪುಣ್ಯಾರಾಧನೆ ನಿಮಿತ್ತವಾಗಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಬಸವಿನಾಳ ಪೂಜ್ಯರಿಗೂ ಹಾಗೂ ಉಳಿದ ಯಾವ ಪೂಜ್ಯರಿಗೆ ಕೂಡ ಜೈನಾಪುರದ ಪೂಜ್ಯರಿಗೂ ಕೂಡ ಅನಂತ ಶರಣಾರ್ಥಿಗಳನ್ನ ಹೇಳಿ ಇವತ್ತು ಹತ್ತರಿಕೆ ಹಾಳದಲ್ಲಿ ಶಿವಶರಣಾನಂದ ಜನರ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಬೆಳ್ಳಿಯ ಮೂರ್ತಿಯನ್ನ ಇವತ್ತು 5.5 ಕೆಜಿ ಬೆಳ್ಳಿ ಮೂರ್ತಿಯನ್ನ ಮಾಡಿಸಿ ವೈಭವಿತವಾಗಿ ಉತ್ಸವವನ್ನು ಮಾಡುವಂತವರಾಗಿದ್ದಾರೆ. ಬಹಳ ಸಂಭ್ರಮದಿಂದ ಕಾರ್ಯಕ್ರಮ ನೆರವೇರಿಸಿಕೊಳ್ಳುತ್ತಾರೆ. ಈ ಕಾರ್ಯಕ್ರಮದಲ್ಲಿ ಬಹಳ ಭಕ್ತ ಜನ ವಾದ್ಯ ಮೇಳದವರು ಎಲ್ಲರೂ ಪಾಲ್ಗೊಳ್ಳುವಂತವರಾಗಿದ್ದಾರೆ. ಅವರೆಲ್ಲರಿಗೂ ಶಿವಶರಣಂದರು ಒಳ್ಳೆಯದನ್ನು ಕರುಣಿಸಲಿ ಅಂತ ಹೇಳ್ತಾ ನಾವು ಅನುಗ್ರಹ ಮಾಡ್ತೀವಿ. ದೇವಸ್ಥಾನದ ಮಹಾದ್ವಾರ ಉದ್ಘಾಟನಾ ಸಮಾರಂಭ ಹಾಗೂ ಅವರ ಬೆಳ್ಳಿ ಮೂರ್ತಿಯನ್ನ ಸ್ಥಾಪನೆ ಮಾಡುವಂಥದ್ದು. ಶರಣ ಅನ್ನುವಂಥ ಪದಕ್ಕೆ ಒಂದು ನಿದರ್ಶನ ಅಂದರೆ ಹತ್ತರಕಾಳ ಈ ಶರಣಮುತ್ಯ ಅವರು ತನಗನ್ನಿಲ್ಲ, ತನಗಾಗಿ ಅನ್ನಿಲ್ಲ, ಸಮಾಜಕ್ಕಾಗಿ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡಂಥ ಮಹಾತ್ಯಾಗಿ ಶರಣಪ್ಪನವರು ಒಬ್ಬ ಸಂಸಾರಿ ಆದರೂ ಕೂಡ ಒಬ್ಬ ಶಿವಯೋಗಿ ಬದುಕು ಅವರು ಸಾಗಿಸೋದ್ರು. ಅಂಥವ್ರ ಒಂದು ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವುದು ನಮ್ಮದು ಒಂದು ಪುಣ್ಯದ ಒಂದು ವಿಚಾರ ಅಂತ ಹೇಳುತ್ತಾ ಭಾಳ ಸುಂದರವಾಗಿ ಇಲ್ಲಿ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ. ಹತ್ತರಕಾಳ ಸಂಸ್ಕಾರ ಸಂಸ್ಕೃತಿಗೆ ಮಾದರಿ ಆದದ್ದು. ಇಲ್ಲಿ ಭಕ್ತಿ ಅನ್ನೋದು ನೆಲೆ ನಿಂತೈತಿ. ಏನೇ ಸಂಕಷ್ಟ ಇದ್ರೂ ಅವನ ಪಾದದಲ್ಲಿ ಅವರು ಇಟ್ಟಾಗ ಅದಕ್ಕೆ ಸರಳವಾದಂಥ ಪರಿಹಾರ ಇವತ್ತು ಕೊಡ್ತಾ ಇದ್ದಾರೆ. ಸತ್ಯ ಶರಣರು ಸತ್ತರನ ಬೇಡ, ಹೊತ್ತು ಬಂದಾಗ ನಿನ್ನ ಎತ್ತಿ ಹಿಡಿದಾರ ಸರ್ವಜ್ಞ ಅನ್ನೋ ಹಂಗ ಇವತ್ತು ಜಗತ್ತಿಗೆ ಅವ್ರ ಶರೀರ ಮಾಯ ಆಗಿರ್ಬೇಕು. ಅವರ ತಪಶಕ್ತಿ ಇನ್ನೂ ಕೂಡ ಇಲ್ಲೇ ನಿಂತು ಎಲ್ಲರನ್ನ ಇವತ್ತು ಕಾಪಾಡಕತ್ತೈತಿ. ಆ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸುವುದನ್ನು ನಮಗೂ ಒಂದು ಹೆಮ್ಮೆಯ ವಿಷಯ ಅಂತ ಹೇಳುತ್ತಾ ಇದು ಭವಿಷ್ಯದಲ್ಲಿ ಒಂದು ಸುಕ್ಷೇತ್ರವಾಗಿ ಮೆರೀತಿದಂತ ನನ್ನ ಅಭಿಪ್ರಾಯ. ಏಕಾರದಲ್ಲಿ ಪ್ರವೇಶವಾಗುವ 5 ದಿನಗಳ ಪರ್ಯಂತರವಾಗಿ ಭವ್ಯವಾಗಿ ಕಾರ್ಯಕ್ರಮ ನಡೆದು ಬರುವಂತದಾಯಿತು. ಶರಣರ ಸಂಘ
ಅನವರತ ಇರಬೇಕಂತ. ಅರಿತವರ ಸಂಘ ಅನವರತ ಇರಬೇಕು. ಯಾವಾಗಲೂ ಮನಸ್ಸು ಶುದ್ಧ ಆಗಬೇಕಾಗಿತ್ತು, ಪವಿತ್ರ ಆಗಬೇಕಾಗಿತ್ತು ಅಂದ್ರೆ ಶರಣರ ಜೊತೆ ಶರಣರ ಸಹವಾಸವನ್ನ ಮಾಡಬೇಕಂತ. ಅದಕ್ಕೆ ಚನ್ನಬಸವಣ್ಣವರು ಒಂದು ಮಾತನ್ನ ಹೇಳ್ತಾರೆ, ಮಣ್ಣೆ ಮಾಸಿದೊಡೆ ಮಹಾ ಮಜ್ಜನವ ಮಾಡುವುದು, ಬಟ್ಟೆ ಮಾಸಿದೊಡೆ ಮಣಿವಾಡನೆ ಗಿಕ್ಕುವುದು, ಮಣಮಾಸಿದೊಡೆ ಮಹಾ ಕೂಡಲ ಚನ್ನ ಸಂಗಮ ದೇವನ ಶರಣರ ಅನುಭಾವ ಮಾಡುವುದು ನೋಡ. ತಲೆ ಹೊಲಸಾಯಿತು ಅಂದ್ರೆ ಶಾಂಪೂ ಶೀಗಿಕ ಹಾಕಿ ತೊಳ್ಕೊಳ್ಳಿಕ್ಕೆ ಬರ್ತದೆ. ಬಟ್ಟೆ ಹೊಲಸಾದು ಅಂತಂದ್ರೆ ಮಡಿವಾಳನಿಗೆ ಅದನ್ನು ಕೊಟ್ಟು ಬಟ್ಟೆಯನ್ನು ಸ್ವಚ್ಛ ಮಾಡಿಕೊಳ್ಳು. ಮನಸ್ಸ ಹೊಲಸಾಯಿತು ಅಂದ್ರೆ ಈಗ ಅನ್ನೋದಿಲ್ಲ, ಯಾಕೋ ಮನಸ್ಸು ಸರಿ ಇಲ್ಲಗಪ್ರಿ, ಮನಸ್ಸಿಗೆ ಯಾಕೋ ನೆಮ್ಮದಿ ಇಲ್ಲಗಪ್ರಿ, ಮನಸ್ಸಿಗೆ ಯಾಕೋ ತಾಪ ಆಗಕತ್ತದೆ, ಮನಸ್ಸು ಹೋದಾಡಕತ್ತದೆ, ಮನಸ್ಸು ನಿಚ್ಚಲ ಇಲ್ಲ, ಮನಸ್ಸು ನಿಲ್ಲುವಂದಾಗೈತಿ, ಮನಸ್ಸು ಸರಿ ಇಲ್ಲ ಅಂತಂದ್ರೆ ಆ ಮನಸ್ಸನ್ನ ಎಲ್ಲಿ ತೊಳ್ಕೊಳ್ಳೋದು? ಏನು ಶಾಂಪೂ ನುಂಗೋದು, ಸೀಗೆಕಾಯಿ ನುಂಗೋದು, ಏನು ಹಾಕಿ ಆ ಮನಸ್ಸು ತೊಳ್ಕೊಳ್ಬೇಕು? ಬಟ್ಟೆ ಹೊಲಸಾದ ಕೂಡಲೇ ಸೋಪ್ ಹಚ್ಚಿ ಸಾಬೂನು ಪುಡಿ ಹಾಕಿ ಬಟ್ಟೆ ಒಕ್ಕೋತೀವಿ. ತಲೆ ಹೊಲಸಾಯಿತು ಅಂತಂದ್ರೆ ಸೀಗೆಕಾಯಿ ಶಾಂಪೂ ಏನೇನೋ ಹಾಕಿ ತಲೆ ಸ್ವಚ್ಛ ಮಾಡ್ಕೋತೇವು. ಮನಸ್ಸ ಹೊಲಸಾಯಿತು ಅಂದ್ರೆ ಮನಸ್ಸನ್ನ ಎಲ್ಲಿ ಸ್ವಚ್ಛ ಮಾಡ್ಕೊಳ್ಳು? ಮನಸ್ಸನ್ನ ನಿಗ್ರಹ ಎಲ್ಲಿ ಮಾಡ್ಕೊಳ್ಳು? ಮನಸ್ಸಿಗೆ ನೆಮ್ಮದಿ ಎಲ್ಲಿ ಸಿಗ್ತದ ಅಂತ ಕೇಳಿದ್ರೆ ಚನ್ನಬಸವಣ್ಣವರು ಹೇಳ್ತಾರೆ, ಕೂಡಲ ಚನ್ನ ಸಂಗಮ ದೇವರ ಶರಣರ ಅನುಭಾವ ಮಾಡು. ಮನಸ್ಸು ಸ್ವಚ್ಛ ಆಗ್ಬೇಕಾಗಿತ್ತು ಅಂದ್ರೆ ಎಲ್ಲಿಗೆ ಹೋಗ್ಬೇಕು ಅಂದ್ರೆ ಶರಣರ ಜೊತೆ ಒಡನಾಟವನ್ನ ಮಾಡು, ಶರಣರ ಅನುಭವ ಗೋಷ್ಠಿಯಲ್ಲಿ ಪಾಲ್ಗೊಳ್ಳು, ಶರಣರ ಮಾತುಗಳನ್ನ ಕೇಳು, ಶರಣರ ಸಾಮೀಪ್ಯಕ್ಕೆ ಹೋಗು. ಅಲ್ಲಿ ನಿನ್ನ ಮನಸ್ಸು ಸ್ವಚ್ಛ ಆಗ್ತದೆ, ಅಲ್ಲಿ ನಿನ್ನ ಮನಸ್ಸು ನಿರ್ಮಲ ಆಗ್ತದೆ, ಅಲ್ಲಿ ನಿನ್ನ ಮನಸ್ಸಿಗೆ ನೆಮ್ಮದಿ ಶಾಂತಿ ಸಿಗುವಂತದಾಗ್ತದ. ಅನ್ನೋದಿಲ್ಲ, ಯಾಕೋ ಮನಸ್ಸು ಸರಿ ಇದ್ದಿದ್ದಿಲ್ರಿ, ಮಠಕ್ಕೆ ಬನ್ನಿ, ಮಹಾತ್ಮರನ್ನ ಭೇಟಿಯಾಗಿ ಅವ್ರ ಬಾಯಿಂದ 2 ಮಾತು ಕೇಳಿನಿ, ಮನಸ್ಸಿಗೆ ಸಮಾಧಾನ ಆಯ್ತು ನೋಡ್ರಿ ಅಂತ ಅನ್ನೋದಿಲ್ಲ. ಹೆಂಡತಿ ಮಕ್ಕಳಂತೇಳಿ ಹೋದಾಗ ಮನಸ್ಸಿಗೆ ಸಮಾಧಾನ ಸಿಗೋದಿಲ್ಲ, ಸಂಪತ್ತ ನೋಡಿದಾಗ ಮನಸ್ಸಿಗೆ ಸಮಾಧಾನ ಸಿಗೋದಿಲ್ಲ. ಅತಿಯಾದ ಯಾವುದು ಅತಿ ಆಗಿತ್ತು ಅಂದ್ರೆ ಮನಸ್ಸಿಗೆ ನೆಮ್ಮದಿ ಕೆಡುವಂತದಾಗ್ತದೆ. ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಸಿಗಬೇಕಾಗಿತ್ತು ಅಂದ್ರೆ ಶರಣರ ಜೊತೆ ಒಡನಾಟವನ್ನ ಮಾಡಿದಾಗ ಮಾತ್ರ ಮನಸ್ಸಿಗೆ ನೆಮ್ಮದಿ ಸುಖ ಶಾಂತಿ ಸಿಗುವಂತದಾಗ್ತದೆ. ಅವರ ದೃಷ್ಟಿ ನಮ್ಮ ಮೇಲೆ ಬಿದ್ದರೆ ಸಾಕು. ಸತ್ಯರ ನುಡಿ ತೀರ್ಥ, ನಿತ್ಯರ ನಡೆ ತೀರ್ಥ, ಉತ್ತಮದ ಸಂಗಮದ ತೀರ್ಥ, ಹರಿವ ನೀರೆತ್ತನದ ತೀರ್ಥ ಸರ್ವಜ್ಞ. ಸರ್ವಜ್ಞ ಹೇಳ್ತಾನೆ, ಗಂಗಾ ತುಂಗಾ ಯಮುನಾ ನದಿ ಸರಸ್ವತಿಗಳೆಲ್ಲರ ಹತ್ತಿರ ಹೋಗಿ ಸ್ನಾನ ಮಾಡಿದ್ರೆ ಅದಕ್ಕೆ ತೀರ್ಥ ಅಂತ ಕರೆಯೋದಿಲ್ಲ. ಯಾವುದಕ್ಕೆ ತೀರ್ಥ ಅಂತ ಕರೆದ್ರು? ಸತ್ಯವಂತರ ಮಾತುಗಳನ್ನ ಕೇಳುವುದೇ ಒಂದು ತೀರ್ಥ, ಸತ್ಯವಂತರ ನುಡಿಯನ್ನ ನಡೆಯನ್ನ ಅನುಸರಿಸುವುದೇ ಒಂದು ತೀರ್ಥ, ಉತ್ತಮರ ಸಂಘವದು ತೀರ್ಥ, ಹರಿವ ನೀರೆತ್ತನದು ತೀರ್ಥ ಸರ್ವಜ್ಞ. ಒಂದ್ಸಲ ಕಲ್ಯಾಣದಲ್ಲಿ ಅಣ್ಣ ಬಸವಣ್ಣನ ಆಸ್ಥಾನ ದಿನನಿತ್ಯ ದಾಸೋಹ 1,96,000 ಗಣಗಳ ಪೂಜಾ, ಗಣಗಳ ದಾಸೋಹ ನಿತ್ಯ ನಡೀತಾ ಇತ್ತು. ಅಂತ ಸಂದರ್ಭದಲ್ಲಿ 4 ಜನ ಹುಂಡು ಬೋಕರಂತಲ್ಲ, ಅವ್ರು ಹೊರಗೆ ನಿಂತು ವಿಚಾರ ಮಾಡಿದ್ರಂತ. ಅಲ್ಲ, ಒಳಗಡೆ ಎಲ್ಲ ಅದಾರಲ್ಲ ಜಂಗಮರು, ಅವರಿಗೆಲ್ಲ ಏನೇನು ಊಟಕ್ಕೆ ಹಾಕ್ತಿರ್ಬೇಕು ಬಸವಣ್ಣ, ಒಂದ್ಸಲ ನಾವು ಹೋಗಿ ಊಟ ಮಾಡಬೇಕು ಅಂದ್ರು. ಊಟ ಮಾಡ್ಬೇಕಾದ್ರೆ ಕೊಳ್ಳಾಗ ಲಿಂಗ ಇರ್ಬೇಕು, ಕೊಳ್ಳಾಗ ರುದ್ರಾಕ್ಷಿ ಇರ್ಬೇಕು, ಹಣಿಮ್ಯಾಲ 3 ಬಟ್ಟಿ ವಿಭೂತಿ ಇರಬೇಕು, ಒಂದಿಷ್ಟು ಮೇಲೆ ಕೆಂಪು ಶಲ್ಲೇರೆ ಇರಬೇಕು. ಅಂತವ್ರಿಗೆ ಒಳಗಡೆ ಪ್ರವೇಶ ಇತ್ತು. ಅವರು 3 ಜನ 4 ಜನ ಎಂದೂ ಜಂಗಮರ ಹಿಂದೆ ಹಾದವರಲ್ಲ. ಕೊಳ್ಳಾಗ ಲಿಂಗ ಅನ್ನೋದು ಅವರಿಗೆ ಗುರುತೇ ಇಲ್ಲ. ಒಳಗಡೆ ಹೋಗಿ ಊಟ ಮಾಡ್ಬೇಕಾದ್ರೆ ಏನು ಮಾಡ್ಬೇಕು ಅಂತ ವಿಚಾರ ಮಾಡ್ಕೊಂತ ನಿಂತರು.
ಒಬ್ಬ ರೈತ ಮನುಷ್ಯ ಬದನಿ ಗಿಡ ಹಚ್ಚಿದ್ದ. ಅದ್ರಲ್ಲಿ ಕರಿ ಬದನಿಕಾಯಿ ಒಂದಿಷ್ಟಿತ್ತು ಬದನಿಕಾಯಿ ಇತ್ತು. 3 ಮಂದಿ ವಿಚಾರ ಮಾಡ್ತಾರ, ಅಲ್ಲ ಲಿಂಗದ ಗತ್ತೇನಲ್ಲ ಇವು ಬದ್ನಿಕಾಯಿ ಒಂದಿಷ್ಟು ಅರ್ವಿ ತಗೊಂಡು ಕೊಳ್ಳ ಕಟ್ಕೊಂಡ್ರ ಆಯ್ತು ಅಂತೇಳಿ ಸಣ್ಣ ಬದ್ನಿಕಾಯಿ ತಗೊಂಡ್ರು, ಅರ್ವಿ ಸಮೇತವಾಗಿ ಕೊಳ್ಳ ಕಟ್ಕೊಂಡ್ರು, ಹಣೆಗೆ 3 ಬಟ್ಟು ಈವತ್ತಿ ಹಚ್ಚಿಕೊಂಡ್ರು. ಒಳಗಡೆ ಬಿಟ್ರು, ಇವ್ರು ಜಂಗಮರು ಅಂತ ಒಳಗಡೆ ಬಿಟ್ರು, ಒಳಗಡೆ ಹೋದ್ರು. ಜಂಗಮರ ಭಕ್ತಿ ಒಳಗಡೆ ಈ 4 ಜನ ಕೂತ್ಕೊಂಡ್ರು. ಅಲ್ಲಿ ರೋಡ್ ಸೈಡ್ ಇತ್ತು, ಕೈ ಒಳಗೆ ಲಿಂಗ ತಕ್ಕೊಂಡು ಲಿಂಗ ಪೂಜೆ ಮಾಡಿ ಜೈಕಾರ ಹಾಕಿ ಆಮೇಲೆ ಲಿಂಗಕ್ಕೆ ಬಾಣ ಹಿಡಿದು ಪ್ರಸಾದ ತಗೊಳ್ಳು. ಎಲ್ಲರೂ ಕೊಳ್ಳಾಗಿದ್ದ ಲಿಂಗ ಎಲ್ಲ ಬಿಚ್ಚಾಕತ್ತಿದ್ರು. ಬಸವಣ್ಣ ಹೇಳ್ತಿದ್ದ, ಲಿಂಗ ಬಿಚ್ಚಿರಪ್ಪ ಅಂತ ಹೇಳಿದಾಗ ಕುಂತವ್ರೆಲ್ಲ ಲಿಂಗ ಬಿಚ್ಚಿ ಕೈ ಒಳಗೆ ಇಟ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ರೆ ಈ 4 ಜನ ಸುಮ್ಮನೆ ಕುಂತ್ರು. ಅಣ್ಣ ಬಸವಣ್ಣವ್ರು ಬಂದು ಮುಂದೆ ಕುಂತ್ರು. ಮುಂದೆ ನಿಂತಾರ, ಹೇಳ್ತಾರೆ, ಏನ್ರಪ್ಪ ಲಿಂಗ ಬಿಚ್ಚಿರಲ್ಲ? ಯಾವಾಗ ಲಿಂಗ ಬಿಚ್ಚಿರಂದ್ರು ಎದಿ ಡವ ಚಾಲು ಆಯ್ತು. ಚಕ್ಕ ಕಟ್ಕೊಂಡು ಬಂದಿದ್ದ ಬದನಿಕಾಯಿ ಇತ್ತಲ್ಲ, ಲಿಂಗ ಬಿಡ್ತಾವ್. ಅವ್ರಂದ್ರು ಲಿಂಗ ಬಿಚ್ಚವಾರ, ಬಸವಣ್ಣರೇ ಹೋಗವಾರ, ಕೈಯಾಗ ಲಿಂಗ ಹಿಡ್ಕೊಳ್ತಾನ ಹೋಗೋದಿಲ್ಲ, ಬಿಚ್ಚಿರೋ ಕೊಳ್ಳಾಗಿನ ಲಿಂಗ. ಒಬ್ಬಲ್ಲ ಬಸವಣ್ಣ ಶಿಕ್ಷಾ ಕೊಡ್ತಾನೆ, ಶಿಕ್ಷಾ ತಗೊಳಕ ಬಂದಂಗ ಆಗ್ತಲ್ಲ ಮರ ಒಳಗ ಅಂತ ಒಬ್ಬಂದ. ಅವ್ರು ಬಿಚ್ಚಂತಾರೆ, ಇವ್ರು ಗಪ್ಪಣ ಕುಂತ್ರು. ಅವ್ರು ಬಿಚ್ಚಂತಾರೆ, ಇವ್ರು ಗಪ್ಪಣ ಕುಂತ್ರು. ಕೊನೆಗೆ ಅಣ್ಣ ಬಸವಣ್ಣನ ನೀವು ಬಿಚ್ಚಿ ಕೈಯಾಗಿ ಇಟ್ಕೊಳ್ಳೋಲ್ಲ, ಅದನ್ನ ಮುಂದಕ್ಕೆ ಹೋಗಂಗಿಲ್ಲ ಅಂತ ಅಣ್ಣ ಬಸವಣ್ಣ. ಕೊಳ್ಳಾಗಿನ ಲಿಂಗ ಬಿಚ್ಚಿ ಕೈಯಾಗಿ ಇಟ್ಕೊಳ್ಳೋದ ಮುಂದಕ್ಕೆ ಹೋಗೋದಿಲ್ಲ, ಲಿಂಗ ಬಿಚ್ಚಿ ಕೈಯಾಗಿ ಇಟ್ಕೋರಿ ಆತಂತನ ಒಬ್ಬ. ಹೋದ್ರ ಹೋಗುವುದಕ್ಕೆ ಜೀವ ಮಾಡೋದೇನಂತ ಬಂದು ಕುಂತೀವು, ಕಟ್ಕೊಂಡಿದ್ದ ಬದನಿಕಾಯಿ ಬಿಚ್ಚು